ಹಾಯ್ ಹಲೋ ನಮಸ್ತೆ ಫಾರ್ಮಸಿಸ್ಟ್ ಡೈಲಿ ರೋಟೀನ್ ಅಟ್ ವೀಕ್ ಡೇಸ್ ಡೇ 5 ಸಂಡೇನೋ ಡ್ಯೂಟಿಗೆ ಹೋಗ್ಬೇಕಲ್ಲಪ್ಪ ಅಂತೇಳಿ ಕಷ್ಟಪಟ್ಟು ಎದ್ಬಿಟ್ಟು ಬೆಡ್ಶೀಟ್ ಎಲ್ಲ ಮಡ್ಚಾಕ್ಬಿಟ್ಟು ನಾನು ಮತ್ತೆ ಆ್ಯಸ್ ಯೂಶಲ್ ಆಚೆ ಎಲ್ಲ ನೋಡಿಕೊಂಡು ಮತ್ತೆ ಅಲ್ಲಿಂದ ನಾನು ಸೀದಾ ಹೋಗಿದ್ದೆ ಟೆರೆಸಿಗೆ ಹೋಗಿ ನನ್ನ ಮುಖ ನಾನೇ ನೋಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಬೇಜಾರಾಗಿತ್ತು. ಮತ್ತೆ ಹಾಗೆ ನಾನು ವಾಕ್ ಮಾಡಿಕೊಂಡು ಮತ್ತೆ ಕೆಳಗೆ ಬಂದು ಅಡುಗೆ ಮಾಡೋಣ ಅಂತ ನೋಡ್ತೀನಿ, ಪಾತ್ರೆಗಳೇ ತೊಳೆದಿಲ್ಲ. ಮತ್ತೆ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಅನ್ನ ಮಾಡೋಣ ಅಂತ ಅಕ್ಕಿ ಇಟ್ಬಿಟ್ಟು ಮತ್ತೆ ಆ ಟೈಮಲ್ಲಿ ಅನ್ನ ಆಗೋಷ್ಟರಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಇವತ್ತು ಟೊಮೊಟೊ ಗೊಜ್ಜು ಮಾಡಬೇಕು ಅಂತೇಳಿ ಮಾಡೋ ಅಷ್ಟರಲ್ಲಿ ಕುಕ್ಕರ್ನ ತೆಗೆದ್ಬಿಟ್ಟು ಸೈಡ್ಗಿಟ್ಟು ಮತ್ತೆ ಈ ಥರ ಅಡುಗೆ ಒಗ್ಗರಣೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಬಾಣಲಿ ಇಟ್ಬಿಟ್ಟು ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಫೈನಲ್ ಆಗಿ ಈ ಥರ ಆಗಿತ್ತು ಟೊಮೊಟೊ ಗೊಜ್ಜು. ಮತ್ತು ಆಮೇಲೆ ಅದನ್ನೆಲ್ಲ ಕಲಿಸ್ಬಿಟ್ಟು ಮಿಕ್ಸ್ ಮಾಡಿ ಬಾಕ್ಸ್ ಹಾಕ್ಬಿಟ್ಟು ಇಟ್ಬಿಟ್ಟು ನಾನು ಮುಖ ತೊಳ್ಕೊಂಡೋಗಿ ಬಂದೆ. ಮುಖ ತೊಳ್ಕೊಂಬಂದು ಈ ಥರ ರೆಡಿ ಆಗಿಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಲಾಂಡ್ರಿ ಶಾಪ್ ಹೋಗಿ ನಾನು ಬಟ್ಟೆ ವಾಶ್ ಮಾಡೋಕೆ ಕೊಡಬೇಕಿತ್ತು, ಕೊಟ್ಬಿಟ್ಟು ಮತ್ತು ಅಲ್ಲಿಂದ ಕೆಲ್ಸದ ಕಡೆ ಹೊರಟೆ. ಬೆಂಗಳೂರಲ್ಲಿ ಪ್ರಶಾಂತವಾಗಿತ್ತು ರೋಡು. ಭಾನುವಾರ ಬೆಳಗ್ಗೆ 10 ಗಂಟೆವರೆಗೂ ಮಾತ್ರ ಈ ಥರ ಪ್ರಶಾಂತವಾಗಿರುತ್ತೆ ರೋಡು. ಅದೇ ಖುಷಿಲಿ ಹೋದರೆ ಮತ್ತೆ ಇನ್ನೊಂದು ಖುಷಿ, ಪಾರಿವಾಳ ಹಾರಾಡ್ತಾ ಇದ್ವು, ಸಖತ್ತಾಗಿತ್ತು ವ್ಯೂ. ಅದು ನೋಡ್ಕೊಂಡು ಹಾಸ್ಪಿಟ್ಲ್ ಹತ್ರ ಬಂದೆ. ಕ್ಯಾಂಟೀನ್ ಬ್ರದರ್ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಈಗ ಮನೆ ಕಡೆ ಹೋಗ್ತವ್ರೆ. ಮತ್ತೆ ನಾನು ಹಾಸ್ಪಿಟಲ್ ಒಳಗೆ ಎಂಟ್ರಿ ಕೊಟ್ಬಿಟ್ಟು ಸೀದಾ ಹೋಗಿ ಪಂಚ್ ಮಾಡಿಕೊಂಡು ನಾನು ಡೈರೆಕ್ಟಾಗಿ ಹೋಗಿದ್ದೇನೆ IP ಫಾರ್ಮಸಿ ಒಳಗೆ. IP ಫಾರ್ಮಸಿಗೆ ಹೋಗಿ ಸ್ವಲ್ಪ ಹೊತ್ತು ಕೆಲಸ ಮಾಡ್ಕೊಂಡು ಅಲ್ಲೇ ಕೂತಿದ್ದೆ. ಕ್ಯಾಂಟೀನ್ ಕಡೆ ಹೋಗಿರಲಿಲ್ಲ ಅಂತ ಕ್ಯಾಂಟೀನ್ಗೆ ಹೋಗೋಣ ಅಂತ ಬಂದರೆ ಕ್ಯಾಂಟೀನಲ್ಲಿರೋ ಐಟಮ್ಸ್ ಎಲ್ಲ ತೆಗೆದು ಆಚೆ ಹಾಕ್ಬಿಟ್ಟವ್ರೆ ಕ್ಲೀನ್ ಮಾಡೋಕ್ಕೋಸ್ಕರ. ನಾನೇನೋ ಆಗ್ಬಿಟ್ಟಿದೆ ಅಂತ ಸಡನ್ನಾಗಿ ಗಾಬರಿ ಆದೆ. ಕ್ಯಾಂಟೀನಿಂದ ವಾಪಸ್ ಬಂದು ಮತ್ತೆ IP ಫಾರ್ಮಸಿಲೇ ಕೂತ್ಕೊಂಡು ಕೆಲಸ ಮಾಡಿಕೊಂಡು ಮತ್ತೆ ನಾನು ಕೆಳಗೆ OP ಫಾರ್ಮಸಿಗೆ ಹೋದೆ. ಆಫ್ಟರ್ನೂನು ಅಲ್ಲಿ ಕೆಲಸ ಮಾಡಿಕೊಂಡು ಮತ್ತೆ ಮನೆ ಕಡೆ ಹೊರಟೆ. ಮನೆ ಕಡೆ ಹೋಗ್ಬೇಕಾದ್ರೆ ಸ್ವಲ್ಪ ಸ್ಮೈಲ್ ಇರಲಿ ಅಂತ ಸ್ಮೈಲ್ ಮಾಡ್ಕೊಂಡು ಹೊರಟೆ, ಸಂಡೇ ಸ್ವಲ್ಪ ಖುಷಿಯಾಗಿರೋಣ ಅಂತ. ಮತ್ತು ಅಲ್ಲಿಂದ ಆಚೆ ಅವ್ರ ಸೆಕ್ಯೂರಿಟಿ ಚಾಕ್ಲೇಟ್ ಕೊಟ್ಬಿಡೋದ ತಿನ್ಕೊಂಡು ಗಾಡಿ ಹತ್ರ ಹೋದ್ರೆ ಫುಲ್ ಖುಷಿಯಾಗೋಯ್ತು. ಇವತ್ತು ಯಾವ ಜಾಸ್ತಿ ಗಾಡಿ ಇಲ್ಲ ಅಕ್ಕಪಕ್ಕ ಅಂತೇಳಿ. ಮತ್ತು ಆಮೇಲೆ ಅಲ್ಲಿಂದ ನಾನು ಸೀದಾ ಹೋಗಿದ್ದೇನೆ ತವಾ ಫ್ರೈ ತಗೊಳ್ಳೋಣ ಅಂತೇಳಿ ಹೋದರೆ ಆಂಟಿ ಇನ್ನೂ ಹಾಫ್ ಆನ್ ಅವರ್ ಆಗಲ್ಲಪ್ಪ, ಲೇಟ್ ಆಗುತ್ತೆ ಅಂತ. ಆಮೇಲೆ ಅಲ್ಲಿಂದ ಬಂದು ಲಾಂಡ್ರಿ ಶಾಪ್ ಹತ್ರ ಹೋದರೆ ಲಾಂಡ್ರಿ ಶಾಪ್ ಅವರು ಲೇಟಾಗಿ ಕೊಡ್ತೀನಿ ಅಂತ ಹೇಳಿದ್ರು. ಮತ್ತು ನಾನು ನೆವರೇ ಸರಿ ಇಲ್ಲ ಅಂತ ಹೇಳ್ಕೊಂಡು ಮನೆ ಕಡೆ ಹೊರಟೆ. ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.